ಕಿರಣ್ ಕುಮಾರ್. ನಾನೇ ಸರ್. ಮತ್ತೆ ಕಾವ್ಯ ಕಿರಣ್ ಕುಮಾರ್. ಹೇಳಿ. ಅದನ್ನ ಸ್ವಲ್ಪ ಸೈಲೆಂಟ್ ಹಾಕ್ಬಾರ್ದೇನ್ರಿ? ಹೆಂಗಸರ ತರ ವೈಲೆಂಟ್ ಆಗಿ ಆಡುತ್ತೆ. ಅಲ್ಲ, ಪ್ರಾಸಕ್ಕೋಸ್ಕರ ಹೇಳಿದೆ ಮೇಡಮ್. ಸರ್. ಹಲೋ ಅಮ್ಮ, ಇಲ್ಲೇ ಇದ್ದೀನಮ್ಮ. ಇನ್ನೂ ಇಲ್ಲ, ಆಮೇಲೆ ಮಾಡ್ತಮ್ಮ. ಸಾರಿ ಸರ್. ಅಪ್ಪ ದೇವ್ರೆ, ಎಲ್ಲ ಕಡೆ ಅತ್ತೆ ಸೊಸೆಗೆ ಟಾರ್ಚರ್ ಕೊಡೋದು ನೋಡಿದೀನಿ, ಇಲ್ಲ ಸೊಸೆ ಅತ್ತೆಗೆ ಟಾರ್ಚರ್ ಕೊಡೋದು ನೋಡಿದೀನಿ. ಆದ್ರೆ ಇಲ್ಲಿ ಇಬ್ರು ಸೇರಿ ನನಗ್ ಟಾರ್ಚರ್ ಕೊಡ್ತಿದ್ರಲ್ಲಪ್ಪ. ಅಪ್ಪ ಹೇಗಾದ್ರು ಕಾಪಾಡಪ್ಪ ತಂದೆ ದೇವ್ರೆ. ಹಲೋ ಸರ್, ನೋಡ್ಬೇಕಾಗಿರೋದು ಅಲ್ಲಲ್ಲ, ಕೆಳಗೆ. ಕೇಳ್ತಾ? ಇಲ್ಲಿ ಸರ್. ಅಲ್ಲಲ್ಲಪ್ಪ, ಇಲ್ಲಿ ನೋಡಿ. ಲೈಫ್ ಇಸ್ ಎ ಗಾರ್ಡನ್. ಅದ್ರಲ್ಲಿ ಇವನು ಪಾರ್ಥೇನಿಯಂ. ಇವಳು ದೊಡ್ಡ ಪಾರ್ಥೇನಿಯಂ. ಸದ್ದು. ಸರ್ ಸಾರಿ ಸರ್, 1 ಅವರ್ ಲೇಟ್ ಆಗೋಯ್ತು. ಅದು ಇವಳಿಂದಾನೆ. ನೋಡಿ ಸರ್ ಹೇಗೆ ರೆಡಿ ಆಗಿದ್ದಾಳೆ. ಒಳ್ಳೆ ಬ್ಯೂಟಿ ಕಾಂಟೆಸ್ಟ್ ರೆಡಿ ಆದಂಗ ಆಗಿದ್ದಾವೆ. ಅಲ್ಲ ಸರ್, ಇನ್ನು ನೀವು ತರ ತಿರ್ಬೋಗಿ ತರ ಬರಕಾಗತ್ತಾ? ಇವ್ನು ಹಾಕೊಂಡಿರೋದ್ ನೋಡಿ, ಯಾವ್ದೋ ಕಿತ್ತೋಗಿರೋ ಟಿ ಶರ್ಟ್ ತಗ್ಲಾಕೊಂಡ್ ಬಂದಿದ್ದಾನೆ. ಸಮಸ್ಯೆ ನೀವು ಮಾಡ್ಕೋಬೇಡಿ, ಸಮಸ್ಯೆ ಏನು ಅಂತ ನನಗೆ ಹೇಳಿ. ಸರ್ ಅದು ಏನು ಅಂದ್ರೆ, ಸುಮ್ನಿರು, ನಾನ್ ಹೇಳ್ತೀನಿ. ಸರ್ ಎಲ್ಲಿ ಆ ಜೇಡ ಕಟ್ಟಿರೋ ಮೂಲೆ ನೋಡಿ. ರೀಕಾಲು ಅವನಲ್ಲ, ನಾನ್ ನೆನಗ್ ಮಾಡ್ತೀನಿ. ಏನ್ ಮಾಡ್ತಿರೋದ್ ನೀನು? ಕಾಣಿಸ್ತಿಲ್ವಾ? ಕತ್ತೆಗೆ ಅಲ್ಲುಸ್ತಿದೀನಿ, ಬಂದ ನಾಗೆ ತಿಕ್ಕೋ. ಆಫೀಸ್ ವರ್ಕ್ ಮಾಡ್ತಾ ಇದೀನಿ. ಬೆಳಗ್ಗೆನೆ ಎದ್ದು ಈ ತಾಯಿಯ ಹಾಟು ಆ ಮೌಂಟ್ ಎವರೆಸ್ಟ್ ಅಂತ ಹಾಡ್ ಹೇಳೋದಲ್ಲ. ಮೌಂಟ್ ಎವರೆಸ್ಟ್ ಅಷ್ಟು ಬಟ್ಟೆ ಬಿದ್ದಿದೆ, ಅದನ್ನ ತಗೊಂಡು ಹೋಗಿ ವಾಷಿಂಗ್ ಮಿಷಿನ್ ಹಾಕಿ ಹೋಗಿ. ಹಲೋ, ಯಾರ್ಗೆ ಹೇಳ್ತಿದ್ಯಾ? ಇವತ್ ನಿನ್ ಟರ್ನಮ್ಮ, ನಂದಲ್ಲ. ಹೋಗೋಗೋ. ಯಾರ್ದು ಕಾಲು? ಆಫೀಸ್ ಕಾಲು. 1 ನಿಮಿಷ. ಬಂದೆ. ಎಸ್ ಸರ್, ಎಸ್ ಸರ್, ಎಸ್. ಮಚ್ಚಾ, ಕರೆಕ್ಟ್ ಟೈಮ್ ಫೋನ್ ಮಾಡಿದ್ಯಾ ನೋಡು. ಚಿಕ್ಕ ವಿಷಯಗಳಿಗೂ ಈ ನನ್ನ ಮಗನ್ ಕೇಳ್ಕೊಂಡ್ ಸಾಕಾಗೋಗಿದೆ. ಬಟ್ಟೆ ಬೇರೆ ಇಷ್ಟೊಂದಿದೆಯಲ್ಲಪ್ಪ, ಹೇಗಾದ್ರೂ ಮಾಡಿ ಈ ನನ್ನ ಮಗನ ಕೈನಲ್ಲೇ ಹೋಗಿಸ್ಬೇಕು. ಲೋ, ನನ್ನ ಹೆಂಡತಿ ಪ್ರಾಣ ತಿಂತಿದ್ದಾಳೆ ಮಾಮ್. ಹೌದು, ಯಾಕೆ ಫೋನ್ ಮಾಡಿದ್ದು? ರಾತ್ರಿ ಪಾರ್ಟಿ ಇದೆ ಕಣೋ. ರಾತ್ರಿ ಪಾರ್ಟಿನಾ? ಎಸ್. ಎಷ್ಟು ಗಂಟೆಗೆ? ಎಲ್ಲಿ? 8 ಗಂಟೆಗೆ ಕ್ಲಬ್ಬು. ಓಕೆ ಮಾಮ್, ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಂಬರ್ತೀನಿ ನೋಡು. ನಿಮ್ ಪದೇ ಫೋನ್ ಮಾಡಬೇಡ, ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಓಕೆನಾ? ಓಕೆ ಸರಿ, ಬಾಯ್. ಬಟ್ಟೆಗಳು ಕಾಯ್ತಾ ಇದೆ, ಬೇಗ ಹೋಗಿ ಅದನ್ನೆಲ್ಲ ವಾಷಿಂಗ್ ಮಿಷಿನ್ ಹಾಕು. ನಿನಗೆ ರೂಲ್ಸ್ ಎಲ್ಲ ನೆನ್ಪೇ ಇರ್ಬೇಕಲ್ಲ. ಯಾರು ಅವತ್ತಿನ ಕೆಲಸ ಮರೀತಾರೋ ಇಡೀ ವಾರದ ಕೆಲಸ ಅವರೇ ಮಾಡ್ಬೇಕು. ಅಂಡ್ ಟುಡೇ ಇಸ್ ಟ್ಯೂಸ್ಡೇ. ಹಲೋ, ಇವತ್ತು ವೆಡ್ನೆಸ್ಡೇ. ಟ್ಯೂಸ್ಡೇ ಅಲ್ಲಮ್ಮ, ಟ್ಯೂಸ್ಡೇ ಅಂತ. ಟ್ಯೂಸ್ಡೇ. ಲ್ಯಾಪ್ಟಾಪ್ ಅಲ್ಲಿ ಇವತ್ತು ಯಾವ ದಿನ, ಯಾವ ಡೇಟ್ ಅಂತ ಸ್ವಲ್ಪ ಚೆಕ್ ಮಾಡು. ನೋಡು, ಟ್ಯೂಸ್ಡೇ ಅಂತ ತೋರಿಸ್ತಿದೆ. ಈ ಶೋಕಿ ವಾಚ್ ಬೇರೆ ತೋರ್ಸಲ್ಲ, ಓಡಲ್ಲ. ಹಲೋ, ನ್ಯೂಸ್ ಪೇಪರ್ ಚೆಕ್ ಮಾಡ್ತೀನಿ. ಹೌದಾ? ಧಾರಾಳವಾಗಿ ಚೆಕ್ ಮಾಡು. ಬಾ ಹೋಗೋಣ, ಬಾ. ನೋಡು, ಟೆಕ್ನಾಲಜಿ ಕೈ ಕೊಡ್ಬೋದು, ಆದ್ರೆ ನ್ಯೂಸ್ ಪೇಪರ್ ಅಲ್ಲ. ನೋಡಿ ಇಲ್ಲಿ, ಇನ್ನೂ ಟ್ಯೂಸ್ಡೇ ಅಂತ ಇದೆ. ನಾನು ನಿನ್ನೆ ತಾನೇ ಪಾತ್ರೆ ತೊಳೆದಿದ್ದು ನೆನಪಿದೆ. ನೋಡು, ವಾಸ್ತು ಹಂಗೆ ಇದೆ. ನೀನು ಪಾತ್ರೆ ತೊಳೆದಿದ್ದು ನೆನ್ನೆ ಅಲ್ಲ, ಮೊನ್ನೆ. ಆ ದರಿದ್ರದ ಗೇಮ್ ಆಡಿ ತಲೆ ಎಲ್ಲ ಕೆಟ್ಟೋಗಿದೆ ನಿಂದು. ಹೌದಾ? ಅಂದ್ರೆ ಈಗೇನ್ ಮಾಡೋದು? ಈಗ್ಲಾ? ಈ ತಾಯಿಯ ಹಾಟು ಆ ಮೌಂಟ್ ಎವರೆಸ್ಟ್ ನಿನ್ಗೋಸ್ಕರ ಅಂತ ಬಟ್ಟೆಗಳು ಕಾಯ್ತಾ ಇದೆ. ಬಾರಪ್ಪ, ಬಾ ಹೋಗೋಣ. ಆದ್ರೆ ಪಾತ್ರೆ ನೆನ್ನೆ ತೊಳೆದಿದ್ದೆ, ಇವತ್ತು.
ಸಾರ್ ಎಷ್ಟೊತ್ತು ಅಂತ ಇನ್ನ ಅಲ್ಲೇ ನೋಡ್ತೀರಾ? ಇಲ್ಲಿ ನೋಡಿ. ಅವತ್ತು ಬಟ್ಟೆ ಹೋಗೋದ್ಮೇಲೆ ಗೊತ್ತಾಯ್ತು ಸರ್, ಮಂಗಳವಾರ ಅಲ್ಲ ಬುಧವಾರ ಅಂತ. ಆಫೀಸ್ಗೆ ಹೋದ್ರೆ ಆ ಬಾಸ್ ಕಾಟ, ಮನೆಗ್ ಬಂದ್ರೆ ಇವಳು ಕಾಟ ಸರ್. ಓಹೋ, ಎಲ್ಲ ಕೆಲ್ಸ ಇವ್ನೊಬ್ನೇ ಮಾಡೋ ತರ. ನೋಡಿ ಸರ್, ಒಂದಿನ ಅವ್ನ್ ಪಾತ್ರೆ ತೊಳೆದ್ರೆ ಮಾರನೇ ದಿನ ನಾನ್ ಪಾತ್ರೆ ತೊಳಿತೀನಿ. ಅಸಮಾನತೆನ ಎಂಡ್ ಮಾಡಿ ಸಮಾನತೆನ ಟ್ರೆಂಡ್ ಮಾಡೋಣ ಅಂತ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನು ಇಲ್ಲಮ್ಮ, ಸಮಾನತೆ ಇದೆಯಲ್ಲಯ್ಯ. ಯು ಆರ್ ಕರೆಕ್ಟ್, ಐ ಸ್ಟ್ಯಾಂಡ್ ವಿತ್ ಯು. ನೋಡಪ್ಪ, ಸಂಸಾರದಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅಂದ್ರೆ ಹಂಚ್ಕೊಂಡು ತಿನ್ಬೇಕು, ಹಂಚ್ಕೊಂಡು ಕೆಲಸ ಮಾಡಬೇಕು. ಗೊತ್ತಾಯ್ತೇನೆಯಾ? ಸರ್ ಹ್ಞೂ ಸರ್, ಆದ್ರೆ ಇವ್ರು 3 ದಿನ ಕೆಲಸ ಮಾಡ್ತಾಳೆ, ನಾನು 4 ದಿನ ಕೆಲಸ ಮಾಡಿದ್ರೆ ಮಾತ್ರನಾ ಸರ್ ಈ ಸಮಾನತೆ ಗಿಮಾನತೆ ಎಲ್ಲ? ಸರ್ ಇಲ್ಲಿ ಬನ್ನಿ ಸರ್, ಇವಳಿಗೆ ಈ ಡೇಟಿಂಗು ಚೀಟಿಂಗ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಕೊಡ್ಬೋದು ಸರ್. ಅದಕ್ಕೆ ನಂಗೆ ಡಿವೋರ್ಸ್ ಬೇಕು ಸರ್. ನಂಗ್ ಡಿವೋರ್ಸ್ ಬೇಡ ಸರ್. ನೋಡಿ, ಹೇಗೋ ಕಷ್ಟಪಟ್ಟು ಇಷ್ಟ ದಿನ ಇವ್ನ ಹೊಡೆದು ಬಡ್ದು ತಟ್ಟಿ ಕುಟ್ಟಿ ನಾನು ಹದ್ಬಸ್ತಲ್ಲಿ ಇಟ್ಕೊಂಡಿದೀನಿ. ಈಗ ಡಿವೋರ್ಸ್ ಮಾಡು ಅಂದ್ರೆ ಮಾಡ್ಬಿಡಕ್ಕಾಗತ್ತಾ? ಬಿಡಕ್ಕಾಗಲ್ಲ. ಒಡೆದು ಗೊಡೆದು ತಟ್ಟಿ ಕುಟ್ಟಿ ಹದ್ಬಸ್ತಲ್ಲಿ ಇಟ್ಕೊಳಕ್ಕೆ ಅವನೇ ನಿಪ್ಪಟ್ಟೆನಮ್ಮ ಅಥವಾ ಅಲ್ಯೂಮಿನಿಯಂ ಪಾತ್ರೆನಾ? ಕೇಳಿ ಸರ್, ಗಂಡ ಅಂದ್ರೆ ಒಂಚೂರು ಮರ್ಯಾದೆನೇ ಇಲ್ಲ ಅವಳಿಗೆ. ಈ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ ಸರ್. ನೋಡು, ಒಂದು ಸ್ವಲ್ಪ ಬಾಯಿ ನೋಡಯ್ಯ, ಡೈವೋರ್ಸ್ ಅಂತ ಹಠ ಮಾಡಿದ್ರೆ ಈಗ ವಾರದಲ್ಲಿ 3-4 ದಿನ ಕೆಲಸ ಮಾಡ್ತಾ ಇದೀಯಾ. ಆಮೇಲೆ 7 ದಿವಸ ಎಲ್ಲ ಕೆಲಸನೂ ನೀನೇ ಮಾಡ್ಬೇಕಾಗುತ್ತೆ. ಯೋಚನೆ ಮಾಡಿ. ಎಲ್ಲ ಈ ದರಿದ್ರ ಫೋನಿಂದಾನೇ ಆಗ್ತಿರೋದು. ಮೊದ್ಲು ಇದ್ದ ತೆಗ್ದು ಬಿಸಾಕಿ ಸೇ. ಸರ್ ಈ ತರ ಬಿಸಾಕಿ 3 ಫೋನ್ ಬಿಸಾಕಿ ಕೊಡಿ ಸರ್ ಇಲ್ಲಿ. ನೋಡಿ ಸರ್, ಅದ್ರಲ್ಲಿ ನಂದೇನ್ ತಪ್ಪಿಲ್ಲ. ಇವ್ನ್ ಕೋಪ ಬರಿಸ್ದ, ಅವತ್ ಕಿಕ್ಕಿ ತೆಗ್ದಿತ್ತು, ತೆಗ್ದ್ ದ್ರಪ್ ಅಂತ ಬಿಸಾಕ್ದೆ ಅಷ್ಟೇ. ಯಾಕಯ್ಯ ಅಷ್ಟೊಂದು ಕೋಪ ಬರ್ಸೆ? ಸರ್ ಇನ್ನೇನ್ ಸರ್ ಮಾಡಕ್ಕಾಗುತ್ತೆ? ನಮ್ಮ ಮನೆಯವರು ಅಂದ್ರೆ ಒಂಚೂರು ಮರ್ಯಾದೆನೇ ಇಲ್ಲ ಸರ್. ನಮ್ಮಮ್ಮ ನಮ್ಮ ಮನೆಗೆ ಬರ್ತಾರೆ, ನಮ್ಮಮ್ಮ ಮತ್ತೆ ಇವಳು ಇಬ್ರು ಸೇರಿ ಆ ಟಿವಿ ರಿಮೋಟ್ಗೆ ಜಗಳ ಆಡ್ತಾರೆ ಸರ್. ಆಮೇಲೆ ಆ ಟಿವಿ ರಿಮೋಟ್ ನ ತಗೊಂಡು ಅವ್ರಿಬ್ರು ಹೊಡೆದಾಡ್ಬಿಡ್ತಾರ? ಇಲ್ಲ ಸರ್, ಇಬ್ರು ಸೇರಿ ನನಗ್ ಮುಟ್ಟುತ್ತಾರೆ ಸರ್. ಸರ್ ನಾನ್ ನಮ್ಮಮ್ಮ ಮನೆಗೂ ಹೋಗಕ್ಕಾಗ್ದೆ, ನಮ್ಮ ಮನೆಗೂ ಬರಕ್ಕಾಗ್ದೆ. ಒಂದೊಂದ್ಸಲ ನಮ್ಮ ಆಫೀಸಲ್ಲಿ ಫಲಕ್ತೀನಿ ಸರ್. ಅಯ್ಯೋ, ಹೇಟ್ ನಂತರನೇ ಕಡೆಯ. ನೋಡು, ನನ್ ಬಿಟ್ಟು ಅಲ್ಲೇ ಇದೆ. ಅಯ್ಯೋ ಪಾಪ. ಏನ್ ಸರ್ ಪಾಪ ಅಂತೀರಾ? ಜೀವನ ಪೂರ್ತಿ ಇವ್ನ್ ಚಾಕ್ರಿ ಮಾಡ್ಕೊಂಡ್ ಬಿದ್ದಿರೋ ಅಂತಾರ ನಿಮ್ ಮಾತಿನ ಅರ್ಥ? ಅಲ್ಲ ಸರ್, ನಾವೇನಾದ್ರೂ ಕೆಲಸ ಮಾಡ್ತಿದೀವಿ ಅಂದ್ರೆ ಸಹಾಯ ಮಾಡೋದು ಇವ್ರ ಡ್ಯೂಟಿ ಅಲ್ವಾ? ಡ್ಯೂಟಿ ಇಲ್ದಿರೋ ಬ್ಯೂಟಿನಾ ಸರ್? ಅಂದ್ರೆ ಅಂದ್ರೆ ಸರ್ ನಂಗೂ ಗೊತ್ತಿಲ್ಲ ಸರ್, ಏನೋ ಫ್ಲೋನಲ್ಲಿ ಬಂದ್ಬಿಡ್ತದ. ಒಂದ್ ನಿಮಿಷ ಹೇಳಕ್ಕಿನ್ನ. ಅಯ್ಯೋ, ಅದು ಬಿಸಿ ಹಾಲಿಟ್ಟಿದ್ದೆ ಒಲೆ ಮೇಲೆ, ಉಕ್ಕೋಯ್ತಾ? ನಾನೇ ಬಂದು ಎಲ್ಲ ಕ್ಲೀನ್ ಮಾಡ್ತೀನಿ. ಬಟ್ಟೆ ಎಲ್ಲ ನೆನ್ಸಿದ್ದೀನಿ, ಬಂದು ಒಗೆದು ನಾನೇ ಹರವಾಕ್ಬಿಡ್ತೀನಿ. ನೀನು ಹಾಸಿಗೆ ಮೇಲೆ ಮಲಗಿದೀಯ ತಾನೆ? ಚೆನ್ನಾಗಿ ರೆಸ್ಟ್ ಮಾಡು. ಬಂದ್ಬಿಟ್ಟೆ, ಈಗ ಬಂದೆ. ಯಾರ್ ಸರ್, ನಿಮ್ ಹೆಂಡ್ತಿನಾ? ಒಬ್ಬ ಶೋಷಿತ ಗಂಡನಾಗಿ ಇಷ್ಟು ಗೊತ್ತಾಗಲ್ವನಿಯ ನಿನ್ಗೆ? ಸಾಕ್ಷಾತ್ ಅವಳೆ. ಈಗ ನಾನೇನಾದ್ರೂ ಹೋಗದೆ ಇದ್ರೆ ನನಗೆ ಡೈವೋರ್ಸ್ ಆಗುತ್ತಷ್ಟೇ. ಸೊ ನೀವೇನ್ ಡಿಸೈಡ್ ಮಾಡ್ತಿರೋ ಮಾಡ್ಕೊಳ್ಳಿ. ನಾನು ಬಂದ ಮೇಲೆ ನನಗೆ ಹೇಳಿ, ನಾನು ಹಿಂಗ್ ಹೋಗಿ ಹಂಗ ಬರ್ತಿತ್ತು. ಸರ್ ಏನ್ ಮಾಡೋದು? ಡಿವೋರ್ಸ್ ತಗೊಂಡ್ರೆ ನನಗೆ ಹೇಗ್ ಬೇಕೋ ಆಗಿರ್ಬೋದು, ಆದ್ರೆ 7 ದಿನ ಮನೆ ಕೆಲಸ, ಅಡಿಗೆ ತಿಂಡಿ ಎಲ್ಲ ನಾನೇ ಮಾಡಬೇಕು. ಅಮ್ಮನ ಜೊತೆ ಹೋಗಿರೋಣ ಅಂದ್ರೆ ನಮ್ಮಮ್ಮ ನನ್ನ ಹತ್ರನೇ ಕೆಲಸ ಮಾಡಿಸ್ತಾರೆ. ಇನ್ನ ಎಷ್ಟೊತ್ತು? ಇರೇ, ನಂಗೆ ಸ್ವಲ್ಪ ಟೈಮ್ ಬೇಕು. ನಮ್ಮಪ್ಪನೂ ಈಗ 7 ದಿನಾನೂ ಕೆಲಸ ಮಾಡೋರು, ಅದಕ್ಕೆ ಬೇಗ ಹೋಗ್ಬಿಟ್ರೇನೋ. ನಾನಾಗೋಗಲ್ಲಪ್ಪ. ಅಂತೂ ಇಂತೂ ಇಲ್ಲಿ ತನಕ ಕರ್ಕೊಂಡ್ ಬಂದು ಸಿಗಾಕ್ಸಿದಾಯ್ತು. ಇವನೇನಾದ್ರೂ ಆಮೇಲೆ ಡೈವರ್ಸ್ ಅಂದ್ರೆ ನನ್ ಕುತ್ತಿಗೆಗೆ ಬಂದ್ಬಿಡುತ್ತಲ್ಲಪ್ಪ. ಇವನ್ಗೆ ಎಲ್ಲಿದೆ ಅಷ್ಟು ಧೈರ್ಯ? ಇವಳ ಜೊತೆ ಇದ್ರೆ ಬರೀ 3 ದಿನ ಕೆಲಸ, ಇದೇ ಬೆಟ್ರು. ಆದ್ರೂ ಏನಾದ್ರೂ ಚಾಲೂಕಿತನ ಉಪಯೋಗಿಸಿ ಡೈಲಾಗ್ ಹೊಡೆದ್ ಬಿಡ್ತಾನ ಅಂತ. ಇರ್ಲಿ, ಅದೇನೇ ಬಂದ್ರೂ ನಿಭಾಯಿಸಿದ್ರಾಯ್ತು. ಇಷ್ಟೊತ್ತು ಯೋಚನೆ ಮಾಡೋ ಪ್ರಾಣಿ ಅಲ್ವಲ್ಲ ಇದು. ಬುದ್ಧಿ ಜಾಸ್ತಿ ಆಗಿರ್ಬೇಕು. ಮನೆಗ್ ಬರ್ಲಿ, ವಿಚಾರಿಸ್ಕೋತೀನಿ. ಏನ್ ಡಿಸೈಡ್ ಮಾಡ್ದೆ? ನಾನು ಡಿವೋರ್ಸ್ ಕೊಡಲ್ಲ ನೋಡು, ಆದ್ರೆ ಫಸ್ಟು ಪಾತ್ರೆ ತೊಳಿತೀನಿ.
ಆಮೇಲೆ ಬಟ್ಟೆ ಒಗಿತೀನಿ. ಮತ್ತೆ ಇನ್ನೊಂದು ಬಂಪರ್ ಆಫರ್ ನಿಂಗೆ. ಏನದು? ಒಂದಿನ ಎಕ್ಸ್ಟ್ರಾ ಕೆಲಸ ನಾನೇ ಮಾಡ್ತೀನಿ. ಸರಿ ಸರಿ. ಮತ್ತೆ ಇನ್ನೊಂದು, ಸ್ಯಾಟರ್ಡೆ ಸಂಡೇ ಸ್ವಿಗ್ಗಿಲೇ ಆರ್ಡರ್ ಮಾಡಬೇಕು. ಅದಾದ್ಮೇಲೆ PVR ಥಿಯೇಟ್ರಲ್ಲೇ ನಾನು ಫಿಲಮ್ ನೋಡೋದು. ಫಿಲಮ್ ನೋಡಿದ್ಮೇಲೆ ಅದೇ ಮಾಲ್ನಲ್ಲಿ ಶಾಪಿಂಗ್ ಕೂಡ ಮಾಡಿಸ್ಬೇಕು. ಅಯ್ಯೋ ಆಯ್ತು ಅಂದ್ರೆ ಹೆಂಚ್ಕಾದ್ರೆ ದೋಸೆ, ಹೆಣ್ಕಾದ್ರೆ ಸಂಸಾರ. ಸಮಸ್ಯೆ ಅನ್ನೋದು ಎಲ್ಲರ ಸಂಸಾರದಲ್ಲೂ ಇದ್ದೇ ಇರುತ್ತೆ. ಅದಕ್ಕೆ ಪರಿಹಾರ ಹುಡುಕ್ಬೇಕೆ ಹೊರತು ಡೈವೋರ್ಸ್ ತಗೊಂಡು ಇನ್ನೊಂದು ಸಮಸ್ಯೆನ ಸೃಷ್ಟಿ ಮಾಡ್ಕೋಬಾರ್ದು. ಗಂಡ ಹೆಂಡತಿ ಇಬ್ರು ಹೊಂದ್ಕೊಂಡು ಹೋದ್ರೇನೆ ಸಂಸಾರ. ಇಬ್ರು ಕಚ್ಚಾಡ್ಕೊಂಡಿರಿ, ಆದ್ರೆ ಒಟ್ಟಿಗೆ ಇರಿ.